ಸಾರ್ವಜನಿಕ ಅಹವಾಲು ಸಭೆ ಎಲ್ಲೆಲ್ಲಿ ನಡೀತದೋ ಅಲ್ಲಲ್ಲಿ ಉತ್ತರ ಕನ್ನಡಿಗರು ಹೋಗಿ ಪ್ರತಿಯೊಬ್ಬರು ಜಾತಿ ಮತ ಭಾಷೆ ಮರೆತುಕೊಂಡು ನಾವು ಭಾಗವಹಿಸಬೇಕು ಮತ್ತು ಅವರನ್ನು ಜುಟ್ಟು ಹಿಡಿದು ಕಾಲರ್ ಹಿಡಿದು ಕೇಳಬೇಕು. ಕೇಳುತ್ತಾ ಕೇಳುತ್ತಾ ನಮಗೊಂದು ಬಾಳು ತೆರೆದುಕೊಳ್ತದೆ, ಅದನ್ನು ನೋಡಬೇಕು. ಶರಾವತಿ ನಮ್ಮ ನಡುವೆ ಹರಿಯುತ್ತಿರುವಂಥ ನಮಗೆಲ್ಲ ಅನ್ನ ನೀರು ಕೊಡುವಂಥ ಜೀವದಾಯಿನಿ ಅದು ನದಿ. ಇದರ ಮೇಲೆ ಈಗ ನಮ್ಮ ಕರ್ನಾಟಕ ಸರ್ಕಾರದ ಕಣ್ಣು ಬಿದ್ದಿದೆ. 10,000 ಕೋಟಿ ರೂಪಾಯಿಯ ಯೋಜನೆ ತಂದು 14 ಕಿಲೋಮೀಟರ್ 30 ಅಡಿ ಸುರಂಗವನ್ನು ಕೊರೆದು ಮತ್ತೆ ಬಂದಂಥ ನೀರನ್ನು ವಾಪಸ್ ತೆಗೆದುಕೊಂಡು ಹೋಗಿ ಅದರ ಮೇಲೆ ಟರ್ಬೈನ್ ತಿರುಗಿಸಿ ವಿದ್ಯುತ್ ಉತ್ಪಾದನೆ ಮಾಡುವಂಥ 2,400ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ತನ್ನು ಖರ್ಚು ಮಾಡಿ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಈ ಒಂದು ಬುರುಡೆ ಬಿಡುವ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗ ಮಾಡ್ತಾ ಉಂಟು. ಅದಕ್ಕಾಗಿ ಸಾರ್ವಜನಿಕರ ಅನುಮತಿ ಪಡೆಯೋದಕ್ಕೆ ನಾಳೆ ಸೆಪ್ಟೆಂಬರ್ 18ಕ್ಕೆ ಒಂದು ಸಾರ್ವಜನಿಕ ಅಹವಾಲು ಸಭೆಯನ್ನು ಕರೆದಿದೆ. ಸರ್ಕಾರಕ್ಕೆ ನದಿ ಅಂದರೆ ಏನು, ಫುಟ್ಬಾಲ ಅಥವಾ ಅವ್ರ ಮನೆ ಅಂಗಳದಲ್ಲಿ ಆಡ್ತಾ ಇರೋ ಬೆಕ್ಕ ಅಂತ ಆಳುವವರು ಯೋಚನೆ ಮಾಡಬೇಕು. ಆಳುವವರಿಗೆ ಕಾಯ್ದೆ ವಾಯ್ದೆ ಫಾಯ್ದೆ ಈ 3 ಸೂತ್ರದಲ್ಲಿ ಹೇಗಾದರೂ ಮಾಡಿ ಯೋಜನೆ ಹೆಸರಲ್ಲಿ ತಿನ್ನುವುದೊಂದೇ ಕಸಬು, ತಿನ್ನುವುದೊಂದೇ ಉದ್ದೇಶ. ಇಲ್ಲಿ ನೆರೆಯಲ್ಲಿ ನರಳುತ್ತಾ ಇರೋ ಸಾವಿರಾರು ಜನ, ಸಾವಿರಾರು ಎಕರೆ ಭೂಮಿಗಳನ್ನು ಕಳೆದುಕೊಂಡಂಥ ನಿರಾಶ್ರಿತರು, ಕರೆಂಟ್ ಇಲ್ಲದೆ ಹೋದವರು, ಇವತ್ತು ಸೂಪ ಅಣೆಕಟ್ಟಿನಲ್ಲಿ 3 ಕಿಲೋಮೀಟರ್ ಆಚೆ ಇರೋ ಜನರಿಗೆ ವಿದ್ಯುತ್ ಇಲ್ಲ. ಹೀಗೆ 8-9 ಅಣೆಕಟ್ಟುಗಳನ್ನು ಕೊಟ್ಟು 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 ಬಸವಳಿದ ನಮಗೆ ಸಿಕ್ಕುದ್ದೇನು? ಈ ಬಗ್ಗೆ ಯೋಚನೆ ಮಾಡೋದಕ್ಕೆ ಇದು ಒಂದು ಸಂಕ್ರಮಣ ಕಾಲ. ಸಾರ್ವಜನಿಕ ಅಹವಾಲು ಸಭೆ ಎಲ್ಲೆಲ್ಲಿ ನಡೀತದೋ ಅಲ್ಲಲ್ಲಿ ಉತ್ತರ ಕನ್ನಡಿಗರು ಹೋಗಿ ಆಳುವವರನ್ನು, ಆ ಯೋಜನೆಯನ್ನು ತಂದು ತಿನ್ನುವವರನ್ನು ಕಾಲರ ಪಟ್ಟಿ ಹಿಡಿದು ಕೇಳಬೇಕಾಗಿದೆ. ನಿಮಗೇನು ಗೊತ್ತುಂಟು? ಇದಕ್ಕೆ ಯಾರು ಹೊಣೆ? ನಾಳೆಗೆ ನಿರ್ವಸಿತರಾಗುವ ನಮಗೆ ನಮ್ಮ ಭೂಮಿ ಮನೆ ಎಲ್ಲ ಬರಡು ಬಿದ್ದು ಹೋಗುವಾಗ, ಊರನ್ನು ಬಿಟ್ಟು ಹೋಗುವಾಗ, ನೀರಿಲ್ಲದ ಊರಿಗೆ ಹೋಗುವಾಗ, ಗುರಿ ಇಲ್ಲದೆ ತಿರುಗುವಾಗ ನಮ್ಮ ಜೀವನಕ್ಕೆ ಹೊಣೆ ಯಾರು ಅಂತ ಕೇಳುವಂಥ ಸಂದರ್ಭ ಇವತ್ತು ಬಂದಿದೆ. ಆದ್ದರಿಂದ ಸಾರ್ವಜನಿಕ ಅಹವಾಲು ಸಭೆಗೆ ಪ್ರತಿಯೊಬ್ಬರು ಜಾತಿ ಮತ ಭಾಷೆ ಮರೆತುಕೊಂಡು ನಾವು ಭಾಗವಹಿಸಬೇಕು ಮತ್ತು ಅವರನ್ನು ಜುಟ್ಟು ಹಿಡಿದು ಕಾಲರ್ ಹಿಡಿದು ಕೇಳಬೇಕು. ಕೇಳುತ್ತಾ ಕೇಳುತ್ತಾ ನಮಗೊಂದು ಬಾಳು ತೆರೆದುಕೊಳ್ತದೆ, ಅದನ್ನು ನೋಡಬೇಕು.